ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ನ್ಯೂ ವಿಡಿಯೋ. ಇವತ್ತೇನಪ್ಪ ಅಂದ್ರೆ ನಾಳೆ ಫ್ರೆಶರ್ಸ್ ಡೇ ಐತಿ. ಸೊ ಆದ ಕಾರಣ ಇವತ್ತು ಪ್ರಿಪ್ರೇಷನ್ ಯಾವ್ಯಾವ ರೀತಿ ಪ್ರಿಪ್ರೇಷನ್ ನಡೆಯತ್ತೆ ನಮ್ದು ಇಲ್ಲಿ ನಮ್ಮ ಯೂನಿವರ್ಸಿಟಿ ಆಡಿಟೋರಿಯಮ್ದಾಗ. ಸೊ ಈಗ ಪ್ರಿಪ್ರೇಷನ್ಗೆ ಹೊಂಟೈತಿ. ಟೈಮ್ ಈಗ 5 ಗಂಟೆ ಆಗೈತಿ. ಈಗ ಅಲ್ಲಿ ಹೋಗಿ ಪ್ರಿಪ್ರೇಷನ್ ಮಾಡಿಸಿ ನಾಳೆ ಬೆಳಗ್ಗೆ ಫ್ರೆಶರ್ಸ್ ಐತಿ ನಮ್ಮ ಜೂನಿಯರ್ಸ್ದು. ಸೊ ಆಡಿಟೋರಿಯಮ್ದಾಗ ಹೋಗಿ ಸಿಗ್ತಾನಂತೆ. ಊರಿಂತ್ರ ಬಂದಿನಿ. ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಊರಿಂತ್ರ ಬರ ನಂದೇನೈತಿ, ಟಿಕೆಟ್ ತೊಗೊಂಡಿ ನಾನು ಎಲ್ಲಿ ನಮ್ಮ ಬಸವ ಬಾಗೇವಾಡಿಗೆ ಟಿಕೆಟ್ ತೊಗೊಂಡಿನಿ. ನಾನು ಎಕ್ಸ್ಪ್ರೆಸ್ ಟಿಕೆಟ್ ತೊಗೊಂಡಿ. ನಾನು ತೊಗೊಂಡಿದ್ರೆ ಅವ 80 ರೂಪಾಯಿ ಟಿಕೆಟ್ ಕೊಟ್ಟು 65 ಕೊಟ್ಟಾನ. ಸೀದಾ ಬಂದಿನಿ. ಅದ ಟೈಮಿಗೆ ಏನಾಗ್ಬಿಡ್ತು, ನಾ ಬಾಗೇವಾಡ್ಯಾಗ ಇದಕ್ಕೆ ಹಬ್ಬಿನಿ, ಯಾವುದು ಸ್ಲೀಪರ್ ಕೋಚಿಗೆ. ಒಂದು ನಮ್ಮ ಜೂನಿಯರ್ ಸಿಕ್ಕ ಅವ್ನ ಜೊತೆ ಮಾತಾಡ್ತಿದ್ದೆ ನಾನು. ಇದು ಹಿಂಗೆ ಬಂದು ಹಿಡಿದ್ರಂದ್ರೆ ಸರಿಲ್ಲ, ನಂಗೆ ಗೊತ್ತಾಗಲ್ಲ ಹಬ್ಬಿನಿ ರೀ ನೆಕ್ಸ್ಟ್ ಸ್ಟೇಷನ್ ಅಂತೇಳಿ. ಅದು ಮಾತಾಡೋ ಕೊಡ್ಸೋತಿಲ್ಲ. ಅಣ್ಣ ಬಂದ್ಬಿಟ್ಟ ಚಕ್ರಿ ಇವ ಟಿ ಬಂದ್ ಕಿಶಂದು ಎಲ್ಲಿ ಒಂದ ಸರ್ ಟಿಕೆಟ್ ಇಲ್ಲೇ ಕುಂತೀವಿ ಸರ್, ನಾನು ಟ್ರೈನ್ ಬರತೈತೆ, ನಾ ಓಡಿ ಬಂದು ಹಬ್ಬೇನ್ರಿ, ಸಾರಿ ರೀ ನೆಕ್ಸ್ಟ್ ಸ್ಟೇಷನ್ ನಾ ಹೇಳಿದ್ದೀನಿ ಅಂತೇಳಿ ಯಾಕೋ ಹೊರಗೆ ಬಂದಾನ ಈ ಟೈಮಿಗೆ. ಈಗ ಕ್ರಿಕೆಟ್ ಆಡಕ್ಕೆ ಹೋಗಿದ್ದು ಒಂದು, ಇಲ್ಲಾಂದ್ರೆ ರೂಮ್ನಾಗ ಕುಂದ್ರೋದು. ಯಾಕಂದ್ರೆ ಹುಡುಗಿಯರ್ ಇರ್ದಿದ್ದು, ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹುಡುಗಿಯರ್ ಫೋನ್ ಹಚ್ಚಿದ್ರೆ ಸೀದಾ ಬರೋದು ರೂಮ್ನಾಗ. When your heart is broken, you simply cannot trust what your mind is telling you. ಪ್ರಜ್ವಲ್, ಇವತ್ತಿನ ದಿನ ನೀವು ಫ್ರೆಶರ್ಸ್ ಡೇ ಮಾಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆ ಏನು? ಫುಲ್ ಬೇಜಾರಾಗ್ತಿದೆ. ಬರೀ ಡೌಗಳು ನಿಮ್ದು. ಫುಲ್ ಟೈರ್ನೆಸ್ ಆಗ್ತಿದೆ. ಯಾಕೆ ಏನಾಯ್ತು? ಕೆಲಸ ಮಾಡೋದು ನಿಮಗೂ ಗೊತ್ತಿಲ್ಲ. ಕೆಲಸ ಭಾಳ ಇದೆ. ನೀವು ಏನು ಮಾಡ್ತಾ ಇದ್ದೀರಿ? ಒಳಗೆ ಡೆಕೋರೇಷನ್ ಮಾಡೋದಿದ್ರೆ ನಮ್ಗೆ ಈಗ ಬ್ಯಾನರ್ ಮಾಡಿಸ್ಕೊಂಬರಕ್ಕೆ ನಾವು ಹೊಂಟೇವಿ. ಬ್ಯಾನರ್ ಸಂಬಂಧ ಹೊಂಟಿಲ್ಲ, ನಾವು ಕಟಿಂಗ್ ಮಾಡಿಸ್ಕೊತೈತಿ ನಾವು ಇಬ್ಬರದು. ನೋ ಕಾಮೆಂಟ್ಸ್. ಇಲ್ಲ ಸರ್. ಎರಡು ಕೆಲಸ ಆಗ್ತಾವ ಅಂತೇಳಿ ನಾವು ನಾವು ಮಾಡಿಸ್ಕೊಂಬರ್ತೇವೆ ಅಂತೇಳಿ ಈಗ ಹೊಂಟೇವಿ. ಇಲ್ಲಿಂದ ಹಾಸ್ಟೆಲ್ಗೆ ಹೋಗಿ ಅಲ್ಲಿಂದ ಬೈಕ್ ತೊಗೊಂಡು ಎಲ್ಲ ಫಾರ್ಮೆಟ್ ಎಲ್ಲ ಸೆಟ್ ಆಗೈತಿ ಬ್ಯಾನರ್ದು. ಅದನ್ನ ತೊಗೊಂಡು ಈಗ ಸೀದಾ ಮಾರ್ಕೆಟ್ ಒಳಗೆ ಹೋಗ್ತೇವೆ. ಅಲ್ಲಿ ಹೋಗಿ ಸಿಗ್ತಾನಂತ. ಅಣ್ಣಾರು 500 ರೂಪಾಯಿ ಕೊಟ್ಟು ಕಿಶನ್ 100 ರೂಪಾಯಿ ಪೆಟ್ರೋಲ್ ಹಾಕ್ತಾರೆ. ಇಲ್ಲಿ ನೋಡ್ರಿ ಮೆಟ್ರೋ ಹೊಡೆದೈತಿ ಈಗ. ಇವರು ಪೆಟ್ರೋಲ್ ಹಾಕ್ತಾರೆ, ಇವರು ಅಣ್ಣಾರು ಇಲ್ಲೇ ನಮ್ಮ. ಆಯ್ತು, ಆಮೇಲೆ ಟ್ಯಾಂಕ್ಸ್ ಕೊಡು ಅಣ್ಣ, ಟ್ಯಾಂಕ್ಸ್ ಕೊಡು ಅಂಜಬೇಡ, ಟ್ಯಾಂಕ್ಸ್ ಕೊಡು. ನಾವು ಅದೀವಿ, ಅಂಜಬೇಡಿ. ಈಗ ಜಿಮ್ಸ್ ಹಿಂದಿರ್ತಾರೆ, ಪೆಟ್ರೋಲ್ ಬಂದು ಈಗ. ಹಾಯ್, ನೀನು ಎಲ್ಲಿ ನೀನು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. My time is gonna last. What if I try to? ಈಗ ಒಂದು ಅವಂಗ ವೈಟ್ ಪಂಚೆ ಐತಾ, ನಮ್ದು ಐತಿ. ಇಬ್ರು ಬ್ಲ್ಯಾಕ್ ಶರ್ಟ್ ತೊಗೊಂಡು ಬ್ಲ್ಯಾಕ್ ತೊಗೊಂಡು ಮಸ್ತ್ ಅಂತೀವಿ. ಯಾಕಂದ್ರೆ ಇಬ್ಬರಿಗೆ ಅಣ್ಣ ತಮ್ಮ ಮಾಡ್ತಾರ, ಬಂದ್ಬಿಡ್ತೀವಿ. ಇವನು ಸುಮ್ಮನೆ ಯಾವ ಸತಿ ಓವರ್ ಸೈಜ್ ಶರ್ಟ್ ತೊಗೊಂಡು ಬ್ಯಾಡದು, ಅವ್ನು ಕರೆಕ್ಟ್ ಅನ್ಸೋದಿಲ್ಲ. ನಾನು ಮಾತು. ಗುಡ್ ಆಫ್ಟರ್ನೂನ್ ಗಾಯ್ಸ್. ಈಗ ನಿನ್ನೆಲ್ಲ ಪ್ರಿಪ್ರೇಷನ್ ಆಯ್ತು. ಈಗ ಇನ್ನೊಂದ್ಸಲ ಹೇಳ್ಬೇಕಂದ್ರೆ ಗುಡ್ ಈವ್ನಿಂಗ್ ಆಗಿರ್ತೈತೆ. ಅಡ್ರ ತಂದು ತಡ್ಕೊಂಡಿರಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಇದು ಈಗೇನಂದ್ರೆ ಅಲ್ಲಿ ಇವತ್ತು ಫ್ರೆಶರ್ಸ್ ಅಂತ ನಿನ್ನೆ ಹೇಳಿದ್ವಲ್ಲ, ಈಗ ಡೆಕೋರೇಷನ್ ಎಲ್ಲ ಮುಗ್ದೈತಿ. ಈಗ ಫಂಕ್ಷನ್ಗೆ ಹೋಗ್ಬೇಕು. ಸೊ ಬೆಳಗ್ಗೆ ಮತ್ತೊಳ್ಳೆ ಡೆಕೋರೇಷನ್ ಮಾಡಿದ್ವಿ. ಈಗ ಅಲ್ಲಿ ಹೋಗಿ ಹೆಂಗಾಗುತ್ತೆ ನಮ್ಮ ಫಂಕ್ಷನ್, ಯಾವ ರೀತಿ ಪ್ರೋಗ್ರಾಮ್ಸ್ ಅದಾವ. ಸೊ ಅಲ್ಲಿ ಹೋಗಿ ಸಿಗ್ತಾನಂತ, ತೋರಿಸ್ತೇನೆ ನಿಮ್ಗೆ ಏನೇನು ನಡೆದೈತಂತ. ಎಂಟ್ರಾದ್ವಿ, ಈಗ ಎಲ್ಲರೂ ಊಟಕ್ಕೆ ನಿಂತ್ಬಿಟ್ಟಾರ. ಈಗ ಲ್ಯಾಟ್ರಿ ಎಲ್ಲರೂ ಊಟ ಮಾಡತ್ತಾರ, ನಾವು ಊಟ ಮಾಡ್ಬೇಕು. ನಮ್ಮ ಸೀನಿಯರ್ಸ್ ಕೆಳಗೆ ಏನು ಮಾಡ್ತಾರೆ ಅಣ್ಣ, ಏನು ಮಾಡ್ಸೋದು? ಇದೇನ್ರಿ ಇದು ನಮ್ಗೆ ಏನು ಗೊತ್ತಿಲ್ಲ. ಏನದು?
ಕೀರ ಪಾಯಸ ಇರ್ಬೇಕದು. ಪಾಯಸ ಗೊತ್ತಿಲ್ಲ. ಆಮೇಲೆ ಚಪಾತಿ, ಆಮೇಲೆ ಜಿಲೇಬಿ, ಆಮೇಲೆ ಬದನೆಕಾಯಿ, ಎಣ್ಣೆಕಾಯಿ, ಎಣ್ಗಾಯಿ ಜಿಲೇಬಿ ತಿಂದ. ಹೌದು ಹೌದು, ನಮ್ಮ ಭಕ್ತಾದಿಗಳು ಭಾಳ ಅದಾರ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಆಫರ್ದಾಗ ಜಿಲೇಬಿ ತೊಗೊಂಡು ಹೋದ್ರ ಅಣ್ಣ ನಮ್ಗೆ ಒಂದೊಂದು ಜಿಲೇಬಿ ಕೊಡೋಣ. ಇದು ರೀ ದೋಸ್ತಿ. ಈಗ ಮಸ್ತ್ ಬರ್ತ ನೋಡಿ. ವಿನಾಯಕ್ ದೊಡ್ಡ ಮನೆಯವ್ರ ಅನಿಸಿಕೆ ಕೇಳಿ ಇವತ್ತು ಊಟದ್ದು ಊಟ ಮಾತ್ರ ಚಲೋ ಐತಿ. ರೈಸ್ ಒಳಗೆ ಏನೇನು ಹಾಕ್ಯಾರ ಹೇಳ ನೋಡಿ. ಇವತ್ತಿನ ದಿನ ಏನಿದು ಪಲಾವ್ ಮತ್ತೆ ನಿಮ್ಮ ಬಿಡಿ ಸೇರ್ಸಿ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಅವರು ಸೇರ್ಸೋರು ಕರೆಕ್ಟ್ ಕಮೆಂಟ್ ಕೊಡ್ತಾರೆ. ಇವರು ನಮ್ಮ ಸರ್ ಟೈಗರ್ ಪ್ರಭಾಕರ್ ಗುಳಪ್ಪ ಸರ್ ಚಿತ್ರ ಪ್ರಭಾಕರ್ ವಿನಾಯಕ ಏ ಕೈತಿಗಿದೆ ವಿನಾಯಕ ಏನ್ ಮಾಡೋಣ ಒಪಿನಿಯನ್ ಹೇಳ್ಬೇಕು ಈಗ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಒಪಿನಿಯನ್ ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು
ಸಮರ್ಪಕವಾಗಿ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆ ಮಾಡುವಲ್ಲಿ ಭಾಗಿಯಾಗಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ವಿಭಾಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಫಂಕ್ಷನ್ ಮುಗಿಸಿ ಈಗ ಜಸ್ಟ್ ರೂಮಿಗೆ ಬಂದ್ವಿ. ಸೊ ನೋಡಿದ್ರಲ್ಲ, ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತಾನಂತ.